ಇಂಡಿಯಾ ವರ್ಸಸ್ ನಮಿಬಿಯಾ ಏನಾದರೂ ಇಂಡಿಯಾಗೆ ಬಾಯಿಗೆ ಬರೆಸ್ತಾರ ಇಲ್ಲ ಭಯ ಹುಟ್ಟಿಸ್ತಾರ ನೋಡ್ಬೇಕಷ್ಟೇ. ಬಿಕಾಸ್ ಈ ಒಂದು T20 ವರ್ಲ್ಡ್ ಕಪ್ ಅಂತೂ ನಿಜವಾಗ್ಲೂ ಪ್ರಿಡಿಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಈ ಟೀಮ್ ಗೆಲ್ಲುತ್ತೆ ಆ ಟೀಮ್ ಗೆಲ್ಲುತ್ತೆ ಅಂತ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋ ಟೀಮ್ಗೆ ಅನ್ಎಕ್ಸ್ಪೀರಿಯನ್ಸ್ ಇರೋ ಟೀಮ್ಗಳು ಭಯ ಹುಟ್ಟಿಸ್ತಾ ಇದ್ದಾರೆ. ಓಕೆನಾ, ಲಿಟ್ರಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಏನಾಗ್ತದೆ ಅಂತಲೇ ಗೊತ್ತಿಲ್ಲ ಆ ಲೆವೆಲ್ಗೆ ಈ ಒಂದು T20 ವರ್ಲ್ಡ್ ಕಪ್ ಕ್ರೇಜ್ ಅಂತೂ ಸಕ್ಕತ್ತಾಗೇ ಇದೆ. ಸೊ ಇವತ್ತಿನ ಮ್ಯಾಚು ಇಂಡಿಯಾ ವರ್ಸಸ್ ನಮಿಬಿಯಾ. ಈ ಒಂದು ಮ್ಯಾಚಲ್ಲಿ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ 11ನಲ್ಲಿ 2 ಚೇಂಜಸ್ 100% ಆಗುತ್ತೆ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದಾರೆ ಪ್ಲೇಯಿಂಗ್ 11 ಸಂಜು ಸ್ಯಾಮ್ಸನ್ ಪಕ್ಕ ಇವತ್ತು ಓಪನಿಂಗ್ ಮಾಡ್ತಾರೆ ಇಶಾನ್ ಕಿಶನ್ ಜೊತೆ. ಯಾಕಂತ ಹೇಳಿದ್ರೆ ಅಭಿಷೇಕ್ ಶರ್ಮಾಗೆ ಸ್ಟಮಕ್ ಪೇನ್ ಇದೆಯಂತೆ ಮಗ, ಸೊ ಅವರು ಆಚೆ ಹೋಗೋ ಎಲ್ಲ ಥರ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಆ್ಯಂಡ್ ಇಶಾನ್ ಕಿಶನ್ ಎಂದಿನಂತ ಹೇಳ್ತಾನೆ. ಮತ್ತು ಇಶಾನ್ ಕಿಶನ್ ಬಗ್ಗೆ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ನೆಟ್ಸಲ್ಲಿ ಇಶಾನ್ ಕಿಶನ್ಗೆ ಬೂಮ್ರಾ ಬೌಲಿಂಗಲ್ಲಿ ಏನೋ ಇಂಜುರಿ ಆಗಿದೆ ಟೋ ಹತ್ರ, ನೋಡ್ಬೇಕೇನಂತ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಎಂದಿನಂತೆ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಆಪತ್ ಬಾಂಧವ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚು ಮಾನ ಮರ್ಯಾದೆ ಉಳಿಸಿದ್ರು. ಆ್ಯಂಡ್ ತಿಲಕ್ ವರ್ಮಾ 100% ಆಡೇ ಆಡ್ತಾರೆ. ಒಂಥರ ಕಚ್ಕೊಂಡ್ರೆ ಔಟೇ ಆಗಲ್ಲ. ಒಂಥರ ಇವರು T20 ಆವ್ರೇಜ್ ಇರೋದು 45-50 ಇದೆ. ಆ್ಯಂಡ್ ರಿಂಕು ಸಿಂಗ್ ಒಳ್ಳೆ ಫಾರ್ಮಿಗೆ ಬರಲೇಬೇಕು. ಬಿಕಾಸ್ ರಿಂಕು ಸಿಂಗ್ ಕಡೆಯಿಂದ ನಮ್ಮ ಫಾರ್ಮ್ ರನ್ಸೇ ಬರ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಕೇಳಂಗೆ ಇಲ್ಲ, ಕ್ಲಚ್ ಪ್ಲೇಯರು ಯಾವಾಗ ಬೇಕಿರೋ ರನ್ಸ್ನ ಹೊಡೆದಿದ್ದಾರೆ. ಬೌಲಿಂಗಲ್ಲೂ ಕೂಡ ವಿಕೆಟ್ ತೆಗಿತಾರೆ. ಆ್ಯಂಡ್ ಶಿವಮ್ ದುಬೆ ಮಾತಾಡೋಂಗೆ ಇಲ್ಲ ಮಗ. ಶಿವಮ್ ದುಬೆ ಬಗ್ಗೆ ಯಾವಾಗ ಬೇಕಿರೋ ರನ್ ಹೊಡಿತಾರೆ. ಬಟ್ ಕಚ್ಕೊಂಡ್ರೆ ಹೊಡಿತಾರೆ, ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಬಾಲೇ ಥ್ಯಾಂಕ್ ಯು. ಆ್ಯಂಡ್ ಅಕ್ಷರ್ ಪಟೇಲ್ ಪಕ್ಕ ಆಡ್ತಾರೆ. ಆ್ಯಂಡ್ ಹರ್ಷದೀಪ್ ಸಿಂಗ್ ಒಳ್ಳೆ ನ್ಯೂ ಬೌಲರು. ಓಕೆ. ಆ್ಯಂಡ್ ಜಸ್ಪ್ರೀತ್ ಬೂಮ್ರಾ ನಮ್ಮ ಸಿರಾಜ್ ಭಯ್ಯ ಜಾಗದಲ್ಲಿ ಇವಾಗ ಜಸ್ಪ್ರೀತ್ ಬೂಮ್ರಾ ಬರ್ತಾ ಇದ್ದಾರೆ. ಬಿಕಾಸ್ ಸಿರಾಜ್ ಅವರು ಫಸ್ಟ್ ಮ್ಯಾಚ್ ಅವರೇ ಟೀಮ್ ಇಂಡಿಯಾದು ಮಾನ ಮರ್ಯಾದೆ ಉಳಿಸಿದ್ದು ಬೌಲಿಂಗಲ್ಲಿ. ಬ್ಯಾಟಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಉಳಿಸಿದ್ರೆ, ಬೌಲಿಂಗಲ್ಲಿ ನಮ್ಮ DSB ಉಳಿಸಿದ್ರು. ಇಲ್ಲ ಅಂತ ಹೇಳಿದ್ರೆ ಅವತ್ತಿನ ಮ್ಯಾಚ್ ಹೊಗೆ ಹಾಕೊಂಡು ಹೋಗ್ತಾಯಿತ್ತು ಬ್ರೋ. ಬೂಮ್ರಾ ಬರ್ತಾ ಇದ್ದಾರೆ. ಬಟ್ ಬೂಮ್ರಾ ನಮಿಬಿಯಾ ವಿರುದ್ಧ ಬರಬೇಕಂತ ಯೋಚನೆ ಮಾಡಬೇಕು. ಬಿಕಾಸ್ ಫೆಬ್ರವರಿ 15ನೇ ತಾರೀಕು ಬರಲಿ, ಪಾಕಿಸ್ತಾನ ವಿರುದ್ಧ ಸಖತ್ತಾಗಿರ್ತಾರೆ ಮ್ಯಾಚು. ಆ್ಯಂಡ್ ವರುಣ್ ಚಕ್ರವರ್ತಿ ಇದ್ದೇ ಇರ್ತಾರೆ, ಮಿಸ್ಟ್ರಿ ಸ್ಪಿನ್ನರು. ಎವ್ರಿ ಮ್ಯಾಚ್ ಅಂತೂ ಬೌಲಿಂಗ್ ಅಂತೂ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಇಂಡಿಯಾ ಫಸ್ಟ್ ಮ್ಯಾಚ್ನ ಗೆದ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನಮಿಬಿಯಾ ನೆದರ್ಲ್ಯಾಂಡ್ ಮೇಲೆ ಸೋತ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಪಾಯಿಂಟ್ಸ್ ಟೇಬಲಲ್ಲಿ ಈ ಒಂದು ಗ್ರೂಪಲ್ಲಿ ಪಾಕಿಸ್ತಾನದವರು ಫುಲ್ಲು ಏನು ಮೆರೀತಾ ಇದ್ದಾರೆ, ಫುಲ್ಲು ಟಾಪು ಒಂದಲ್ಲಿ ಕೂತ್ಕೊಂಡು. ಮತ್ತು ಆ ಟೀಮಲ್ಲಿ ಯಾರೋ ಒಬ್ಬ ಬೌಲರು ಥ್ರೋ ಚೆಕ್ ಅಂತ ಫುಲ್ಲು ಕಾಲೆಳಿತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ನನಗೇನೋ ಚೆಕ್ ಅಂತಾರೆ ಅನಿಸ್ತಾ ಇದೆ, ಯಾಕಂತ ಹೇಳಿದ್ರೆ ಆ ಥರ ಬೌಲಿಂಗೇ ಮಾಡ್ತಾ ಇರೋದವರು. ಸೊ ನೋಡಬೇಕು ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ ನೀವು ಕಾಮೆಂಟ್ ಮಾಡೋ ಮಗ. ಸೊ ಇಂಡಿಯಾದು ಇದು ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ. ಬಟ್ ಪ್ಲೇಯಿಂಗ್ 11 ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಇರೋ 15 ಸ್ಕ್ವಾಡ್ ಕೂಡ ಸಕ್ಕತ್ತಾಗಿದೆ. ಯಾರನ್ನ ಕೂರಿಸ್ಬೇಕು ಅಂತ ಗಂಭೀರ್ ಅವರು ಯೋಚನೆ ಮಾಡಬೇಕು. ಸೊ ಯೋಚನೆ ಮಾಡಿ ಅವರು ಪ್ಲೇಯಿಂಗ್ 11 ಮಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಇದ್ದರೆ ಸಕ್ಕತ್ತಾಗಿರ್ತಾಯಿತ್ತು. ಅವರು ಒಳ್ಳೆ ಫಾರ್ಮಿಗೆ ಬರಲೇಬೇಕು ಮಗ. ಬಿಕಾಸ್ ಪಾಕಿಸ್ತಾನ ವಿರುದ್ಧ ಅವ್ರು ಗೆಲ್ಲಬೇಕಲ್ಲ. ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಇಂಡಿಯಾನೇ ಗೆಲ್ಲೋದು, ಅದು ಬಿಟ್ಟರೆ ಬೇರೆ ಚಾನ್ಸೇ ಇಲ್ಲ. ಸೊ ಹೇಳೋಕ್ಕಾಗಲ್ಲ. T20 ಗೇಮ್ ಅಂತ ಹೇಳಿದ್ರೆ ಯಾವ ಟೀಮು ಕೂಡ ಯಾರ ಡೇ ಇರುತ್ತೆ ಅವರೇ ಗೆಲ್ಲೋದು. ಬಟ್ ಇಂಡಿಯಾದವರು ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಒಳ್ಳೊಳ್ಳೆ ಟೀಮೆಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇವರು ಯಾವ ಲೆಕ್ಕ ಅಂತ ಯೋಚನೆ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ನೋಡೋದಾ ನೆಕ್ಸ್ಟ್ ವೀಡಿಯೋ ಏನಾಗುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ರಿವ್ಯೂ ಮಾಡ್ತೀನಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.